ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ, ಕರ್ತನ ದಿನ, ಪುನರುತ್ಥಾನದ ದಿನ. ನಮ್ಮ ಯೇಸು ನಮ್ಮ ಪಾಪಗಳಿಗೋಸ್ಕರ ಮರಣ ಹೊಂದಿ ಪ್ರಾಶ್ಚಿತ್ತ ಬಲಿಯಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಎಂದು, ಆತನು ಪಾತಾಳವನ್ನು ಜಯಿಸಿ, ಮರಣವನ್ನು ಜಯಿಸಿ, ಸೈತಾನನನ್ನು ಜಯಿಸಿ ತಿರುಗಿ ಎದ್ದು ಬಂದಂತಹ ಸಜೀವವುಳ್ಳ ದೇವರಾಗಿದ್ದಾರೆಂದು ಜ್ಞಾಪಕ ಮಾಡಿಕೊಳ್ಳುವ ದಿನವಾಗಿದೆ. ಪ್ರತಿ ಸಾರಿ ನನ್ನ ದೇವರು ಸಜೀವವುಳ್ಳಾತನು ಎಂದು ಹೇಳ್ರಿ ಮನಪೂರ್ವಕವಾಗಿ, ನನ್ನ ದೇವರು ಸಜೀವವುಳ್ಳವನು ಎಂದು. ನನ್ನ ಪ್ರಾರ್ಥನೆ ಕೇಳುವಾತನು, ನನ್ನ ಬಾಧೆ ನೋಡುವಾತನು, ನಮಗೆ ಸಹಾಯ ಮಾಡುವಾತನೂ ಆಗಿದ್ದಾನೆ. ಅದಕ್ಕೆ ಆತನನ್ನು ಆರಾಧಿಸುವುದಕ್ಕಾಗಿ ಆತನ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳಲು ಆತನ ಸನ್ನಿಧಿಗೆ ನಾವು ಹೋಗಬೇಕು. ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಸಂದೇಶ ಕೇಳೋಣ ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ಆಲಯಕ್ಕೆ ಹೋಗುವುದಕ್ಕಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ ನಮಗೆ ಬೇಕಾದ ಸಿದ್ಧತೆಯನ್ನು ದಯಪಾಲಿಸಿರಿ, ಸಮರ್ಪಣೆಯನ್ನು ದಯಪಾಲಿಸಿರಿ. ಆಚಾರ ಭಕ್ತಿಯಲ್ಲದೆ ಆತ್ಮಾನುಸಾರವಾಗಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಸಭೆಗೆ ಹೋಗ್ತಾ ಇದ್ದೀರಾ ಪ್ರಿಯರೇ? ಹೌದು, ಹೋಗ್ತಿದ್ದೇವೆ, ಸಭೆಗೆ ಹೋಗ್ತಿದ್ದೇವೆ ಅನ್ನುತ್ತಾರೆ. ಆದರೆ ಬಹಳಷ್ಟು ಜನ ಇನ್ನು ತಲೆಮಾರುಗಳಿಂದ ಕ್ರೈಸ್ತರಾಗಿದ್ದವರಿಗೆ ಹೇಳುವುದೇ ಬೇಕಾಗಿಲ್ಲ. ಭಾನುವಾರ ಬಂದ್ರೆ ಸಾಕು ಸಭೆಗೆ ಹೋಗಬೇಕು ಎನ್ನುವುದು ಅವರ ಮನಸ್ಸೊಳಗೆ ಮುದ್ರೆ ಬಿದ್ದಿದೆ. ಆದರೆ ಯಾಕೆ ಹೋಗ್ತಾ ಇದ್ದೀರಿ ಸಭೆಗೆ? ಹೇಗೆ ಹೋಗ್ತಾ ಇದ್ದೀರಿ? ಹೇಗೆ ತಿರುಗಿ ಬರ್ತಿದ್ದೀರಿ ಎನ್ನುವುದು ಮಾತ್ರ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ. ಬಹಳಷ್ಟು ಜನ ಸಭೆಗೆ ಹೋಗಲಾರದವರಾಗಿ ಉಳ್ಕೊಂಡಿದ್ದಾರೆ. ಆದರೆ ಸಭೆಗೆ ಹೋಗುವಂಥವರು ಹೋಗಿದ್ದಾಗಿಯೂ ಯಾವುದೇ ವಿಧವಾದ ಆಶೀರ್ವಾದ ಹೊಂದಲಾರದವರಾಗಿ ಕೊನೆಗೆ ಉಳ್ಕೊಳ್ತಿದ್ದಾರೆ. ಯಾಕೆ ಸಭೆಗೆ ಹೋಗಬೇಕು ಹೇಳ್ರಿ? ಪ್ರಾರ್ಥಿಸಲು ಅನ್ನುತ್ತೀರೋ, ವಾಕ್ಯ ಕೇಳಲು ಅನ್ನುತ್ತೀರೋ, ಹಾಡು ಹಾಡಲು ಅನ್ನುತ್ತೀರೋ, ಅಷ್ಟೇ ಅನ್ನುತ್ತೀರೋ? ಹಾಗಾದ್ರೆ ವಾರಗಳಿಂದ ದೇವರ ಚಿತ್ತದ ಕುರಿತಾಗಿ, ಪ್ರಣಾಳಿಕೆ ಕುರಿತಾಗಿ ನಾವು ಕೇಳುತ್ತಿರುವಾಗ ಕ್ರಮವಾಗಿ ದೇವರ ಸಭೆಗೆ ಹೋಗುವಂಥವನ ಜೀವಿತದಲ್ಲಿ ಮಾರ್ಪಡುವಿಕೆ ಬರಬೇಕಲ್ಲವೇ? ಲೈಫ್ ಸ್ಟೈಲ್ ಬದಲಾಗಬೇಕಲ್ಲವೇ? ಜೀವನ ಶೈಲಿ ಬದಲಾಗಬೇಕಲ್ಲವೇ? ಮಾರ್ಪಡುವಿಕೆ ಇಲ್ಲದ ಕ್ರೈಸ್ತರಾಗಿ ಹೋಗಿ ಬರುವುದರಿಂದ ಏನ್ ಪ್ರಯೋಜನ? ಅವರು ತೋರುವಿಕೆಗೆ ಮಾತ್ರ ಕೇಳ್ತಾರೆ, ಆದರೆ ಕೇಳಿರುವುದರ ಪ್ರಕಾರ ನಡೆದುಕೊಳ್ಳುವುದಿಲ್ಲ. ನೀವು ಅನೇಕ ವಿಷಯಗಳನ್ನು ಕೇಳಿ ಕಲಿಯುತ್ತಾ ಇದ್ದೀರಿ, ಕೇಳಿ ಕಲಿತಿರುವುದರ ಪ್ರಕಾರ ನೀವು ನಡೆದುಕೊಳ್ಳುತ್ತಾ ಇಲ್ಲ. ಆಲೋಚನೆ ಮಾಡ್ರಿ. ಈ ದಿನ ಪ್ರತಿ ಸಾರಿ ದೇವರ ಆಲಯಕ್ಕೆ ಹೋಗಿ ಬಂದ ನಂತರ ನಿಮ್ಮ ಪ್ರವರ್ತನೆಯಲ್ಲಿ ತಪ್ಪೇನೆಂದು ತಿಳಿದುಕೊಂಡು ಅದನ್ನು ಬಿಡುತ್ತಾ ಇದ್ದೀರೋ, ಮಾರ್ಪಡುತ್ತಾ ಇದ್ದೀರೋ, ತಿದ್ದುಕೊಳ್ತಾ ಇದ್ದೀರೋ? ಇಲ್ಲವಾದರೆ ಪ್ರಯೋಜನವಿಲ್ಲ ಪ್ರಿಯರೇ. ಈ ದಿನ ಬಹಳಷ್ಟು ಆಲಯಗಳಲ್ಲಿ ದೇವರ ಸನ್ನಿಧಿ ಇಲ್ಲ. ದೇವರ ಆತ್ಮನ ಕಾರ್ಯಗಳು ನಡೆಯುತ್ತಾ ಇಲ್ಲ. ಆದಿ ಅಪೊಸ್ತಲರ ಕಾಲದಲ್ಲಿ ನಡೆದ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇಲ್ಲ. ಸ್ವಸ್ಥತೆಗಳು ನಡೆಯುತ್ತಾ ಇಲ್ಲ. ಕೆಲವರಂತೂ ಸ್ವಸ್ಥತೆಯೇ ಇಲ್ಲ ಅನ್ನುತ್ತಾರೆ. ಅಯ್ಯಯ್ಯೋ, ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದು ದೇವರು ಹೇಳಿದ್ದಾರೆ. ನಾನು ನಿನ್ನೆ ಇದ್ದ ಹಾಗೆ ಇವತ್ತು ನಿತ್ಯ ನಿರಂತರಕ್ಕೂ ಇದ್ದೇನೆ. ಅದಕ್ಕೆ ಆತನ ನಾಮದಲ್ಲಿ ಈ ದಿನಕ್ಕೂ ಕೂಡ ನಮಗೆ ಸ್ವಸ್ಥತೆ ಇದೆ. ಬಹಳಷ್ಟು ಜನರು ತಮ್ಮ ಜೀವಿತದಲ್ಲಿ ಈಗ ಅದ್ಭುತಗಳು ಆಗುವುದಿಲ್ಲ ಅನ್ನುತ್ತಿದ್ದಾರೆ. ಆತನು ಅದ್ಭುತ ಮಾಡುವ ಆತನಾಗಿದ್ದಾನೆ, ಮಹತ್ ಕಾರ್ಯ ಮಾಡುವಂತಹ ದೇವರಾಗಿದ್ದಾರೆ ಪ್ರಿಯರೇ. ದೇವರ ಸನ್ನಿಧಿಗೆ ಹೋಗುವಾಗೆಲ್ಲ ನಮಗೆ ಒಂದು ಅದ್ಭುತ ಕಾರ್ಯ ನಡೆಯುತ್ತದೆ. ನಡೆಯುತ್ತಾ ಇಲ್ಲ ಅಂದ್ರೆ ಅಲ್ಲಿ ದೇವರ ಸನ್ನಿಧಿ ಇಲ್ಲ ಎಂದರ್ಥ. ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡ್ತಾ ಇಲ್ಲ ಅಂದ್ರೆ ಅಲ್ಲಿ ವಾಕ್ಯದ ಬೆಳಕು ಇಲ್ಲ ಎಂದರ್ಥ. ಅಲ್ಲಿ ವಾಕ್ಯದ ಬೆಳಕು ಇದ್ದಾಗಿಯೂ ನಿಮ್ಮ ಕಣ್ಣು ತೆರೆಯಲ್ಪಡಲಿಲ್ಲ ಎಂದರ್ಥ. ನೋಡಿ ಪ್ರಿಯರೇ, ಕಣ್ಣಿಲ್ಲದವರಿಗೆ ಎಲ್ಲವೂ ಕತ್ತಲೆಮಯವಾಗಿರುತ್ತೆ, ಹೌದಲ್ಲವೇ? ಕಣ್ಣು ಇದ್ದವರಿಗೆ ಎಲ್ಲವೂ ಕತ್ತಲೆಮಯವಾಗಿದೆ ಅಂದ್ರೆ ಅರ್ಥವೇನು? ಅವರಿಗೆ ಆ ಬೆಳಕು ಕಾಣಲಾರದ ಹಾಗೆ ಸೈತಾನನು ಅವರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. 2 ಕಣ್ಣಿಲ್ಲದ ಒಬ್ಬ ಕುರುಡಳು ತಲೆ ಮೇಲೆ ಒಂದು ಲೈಟ್ ಇಟ್ಕೊಂಡು ರೋಡ್ ಮೇಲೆ ಹೋಗುವಾಗ ನೋಡಿ ಎಲ್ಲರೂ ನಕ್ಕರಂತೆ. ನಿನಗೆ ಕಣ್ಣಿಲ್ವಲ್ಲ, ಲೈಟ್ ಯಾಕೆ ಬೇಕು ಅಂದ್ರಂತೆ. ಯಾರೋ ಒಬ್ರು ಹೋಗಿ ಕೇಳಿದಕ್ಕೆ ಹೇಳ್ತಾಳೆ, ಕಣ್ಣಿಲ್ವಲ್ಲ, ನಿನಗ್ಯಾಕೆ ಬೇಕು ಲೈಟು ಅಂದಾಗ, ಲೈಟ್ ನನಗಲ್ಲಯ್ಯ, ಕಣ್ಣಿದ್ದವರು ಬಂದು ನನ್ನ ಮೇಲೆ ಬೀಳ್ತಿದ್ದಾರೆ, ಅವರಿಗೋಸ್ಕರ ಈ ಲೈಟ್ ಇಟ್ಕೊಂಡಿದ್ದೇನೆ ಅಂದಳು. ಹೌದು, ಈ ದಿನ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಯೇಸು ಹೇಳಿದಾಗ ನಮ್ಮ ಬೆಳಕೇ ಕತ್ತಲಾಗುವುದಾದರೆ, ಉದಾಹರಣೆಗೆ ನಿಮ್ಮ ನೋಟ ಕೆಟ್ಟದಾಗಿದ್ದರೆ ದೇಹವೆಲ್ಲ ಕೆಟ್ಟದಾಗಿರುತ್ತೆ ಅಂದಿದ್ದಾರೆ.
ಬಹಳಷ್ಟು ಜನರಿಗೆ ನಾಮಧೇಯ ಕ್ರೈಸ್ತರೆಂಬ ಹೆಸರು ಬಂದಿದೆ ನೋಡಿ. ಜೀವಿಸುತ್ತಾ ಇದ್ದೆ ಎಂದು ಹೇಳ್ಕೊಳ್ತಾ ಇದೆಯಾದರೆ ನೀನು ಸತ್ತವನಿಗೆ ಸಮಾನ ಎಂಬ ಮಾತು ನಾವು ಕೇಳ್ತೇವಲ್ಲವೇ? ನಿಮ್ಮ ಆಧ್ಯಾತ್ಮಿಕ ಸ್ಥಿತಿ ಹೇಗಿದೆ? ಅಂತಹ ಆರಾಧನೆಗಳಲ್ಲಿ ನೀವು ಎಷ್ಟೇ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಕೆಲವರು ಪ್ರಾರ್ಥನೆ ಮಾಡುವಾಗ ನೋಡಬೇಕು, ಅಬ್ಬಾ ಒಳ್ಳೆ ಒಳ್ಳೆ ಪದಗಳನ್ನು ಬಳಸ್ತಾರೆ. ಹಾಡು ಹಾಡುವಾಗ ದೇವದೂತರಂತೆ ಹಾಡ್ತಾರೆ. ವಾಕ್ಯ ಸಾರುತ್ತಿರುವಾಗ ಕಣ್ರೆಪ್ಪೆ ಬಡಿಯದಂತೆ ಕೇಳಿಸಿಕೊಳ್ತಿರ್ತಾರೆ. ಅಂಥವರಿಗೆ ಯೇಸು ಏನು ಹೇಳ್ತಾರೆ? ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ ನೋಡಿರಿ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಅನ್ನುತ್ತಾರೆ. ತುಟಿಗಳಿಂದ ಘನಪಡಿಸುತ್ತಿದ್ದಾರೆ, ಆದರೆ ಹೃದಯದೊಳಗಿಂದ ಸ್ತುತಿ ಬರುತ್ತಾ ಇಲ್ಲ. ಹೃದಯ ಬೇರೆ ವಿಷಯಗಳ ಮೇಲಿದೆ. ಹೃದಯದಲ್ಲಿ ಅವರು ನನ್ನಿಂದ ದೂರವಾಗಿದ್ದಾರೆ. ನೋಡಿ, ಮುಖಸ್ತುತಿ ಮಾಡುವ ಪ್ರಾರ್ಥನೆ ಬೇಕಾಗಿಲ್ಲ ಪ್ರಿಯರೇ. ದೇವರು ಮೇಲಿನ ರೂಪ ನೋಡುವಾತನಲ್ಲ, ಬದಲಿಗೆ ಅಂತರಂಗ ನೋಡುವಾತನಾಗಿದ್ದಾರೆ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುವುದೇ. ಕೆಲವು ಪದ್ಧತಿ ಅನುಸರಿಸುತ್ತಿದ್ದಾರಂತೆ. ಕೂತ್ಕೊಳ್ಳೋದು, ಎದ್ದೇಳುವುದು, ಹಲ್ಲೆಲೂಯಾ ಅನ್ನುವುದು, ಚಪ್ಪಾಳೆ ತಟ್ಟುವುದು, ಆಮೇನ್ ಅನ್ನುವುದು, ಹೌದಲ್ಲವೇ? ಸ್ತುತಿ 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 ಎಂದು ಕೆಲವೊಂದು ಮಾತುಗಳು ನುಡಿಯುವುದು, ಆಚಾರ ಪದ್ಧತಿಯಂತೆ ರೊಟ್ಟಿ ದ್ರಾಕ್ಷರಸವನ್ನು ತೆಗೆದುಕೊಳ್ಳುವುದು. ಅಯ್ಯೋ, ಇದೆಲ್ಲ ವ್ಯರ್ಥವಾಗಿಯೇ ಆಚರಿಸುತ್ತಿದ್ದಾರೆ. ವ್ಯರ್ಥವಾಗಿ ನನ್ನನ್ನು ಆರಾಧಿಸುತ್ತಿದ್ದಾರೆ ಎಂದು ಯೇಸು ಹೇಳಿದ್ದಾರೆ. ವ್ಯರ್ಥವಾಗಿ ಆತನನ್ನು ಆರಾಧಿಸಬಾರದು ಪ್ರಿಯರೇ. ನಿಜ ದೇವರ ಸನ್ನಿಧಿಗೆ ನಾವು ಹೋಗುವಾಗ ನಿರ್ಲಕ್ಷ್ಯತನದಿಂದಿರುವುದಾದರೆ ಶಾಪಗ್ರಸ್ತರಾಗುತ್ತೇವೆ. ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳನ್ನು ಜಾಗೃತೆಯಿಂದ ಗಮನಿಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಿರಿ. ಈ ದಿನಗಳಲ್ಲಿ ಉಜ್ಜೀವನ ಕೂಟ ನಡೆಯುತ್ತಿವೆ, ಗೆಟ್ ಟುಗೆದರ್ ನಡೆಯುತ್ತಿವೆ, ವಿಶೇಷ ಮೀಟಿಂಗ್ ನಡೆಯುತ್ತಿವೆ, ಯೂತ್ ಕ್ಯಾಂಪ್ ನಡೆಯುತ್ತಿವೆ. ಮಾತ್ರವಲ್ಲ, ಚಿಲ್ಡ್ರನ್ಸ್ ಮೀಟಿಂಗ್ ನಡೆಯುತ್ತಾ ಇವೆ, ಸ್ಪೆಷಲ್ ಮ್ಯೂಸಿಕ್ ಮೀಟಿಂಗ್ ನಡೆಯುತ್ತಾ ಇವೆ. ಅಂದರೆ ಕೆಲವರು ಭಾನುವಾರ ಚರ್ಚೆಗೆ ಹೋಗಲಾರದವರು ಕೂಡ ಇಂತಹ ಕೂಟಗಳಿಗೆ ಹೋಗ್ತಾರೆ. ಎಷ್ಟೋ ಜನರು ದೇವರ ನಾಮದಲ್ಲಿ ನಡೆಯುವಂತಹ ಕೂಟಗಳಿಗೆ ಗುಂಪು ಗುಂಪುಗಳಾಗಿ ಸೇರಿ ಬರ್ತಿದ್ದಾರೆ ಪ್ರಿಯರೇ. ಹಾಗೆ ಸಾವಿರಾರು ಜನರಾಗಿ ಸೇರಿ ಬರಲು ಸಿದ್ಧರಾಗಿದ್ದಾರೆ. ಎದಕ್ಕಾಗಿ? ಅವರ ಕುರಿತು ದೇವರು ಏನು ಹೇಳ್ತಿದ್ದಾರೆ? ಅನೇಕರು ಹಾಗಲ್ಲ. ಐ ಡೋಂಟ್ ಸೇ ಎವ್ರಿಬಡಿ ಈಸ್ ಲೈಕ್ ದ್ಯಾಟ್, ಬಟ್ ಮೋಸ್ಟ್ ಆಫ್ ದೆಮ್. ನೀವು ಹಾಗಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ, ಹಾಗಿರಬೇಡಿರಿ ಎಂದು ಹೇಳುವುದಕ್ಕಾಗಿಯೇ ಯೇಸು ಈ ವಾಕ್ಯದಿಂದ ಮತ್ತೆ ನಿಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಈ ದಿನ ನೀವು ಚೆನ್ನಾಗಿರ್ಬೋದೇನೋ, ಆದರೆ ನಿಮಗೂ ರೂಢಿಯಾದ ನಂತರ ಭಕ್ತಿಯಲ್ಲಿ ಬರಿದಾಗಬೇಡಿರಿ. ಯೆಹೆಜ್ಕೇಲನ ಪುಸ್ತಕ 33ನೇ ಅಧ್ಯಾಯ 31ನೇ ವಚನ ಓದುತ್ತೇನೆ ಕೇಳಿ. ನನ್ನ ಜನರು ಬರುವ ಜನರಂತೆ ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ. ಹೇಗೆ ಬರ್ತಾರಂತೆ? ಬರಬೇಕಾದ ರೀತಿಯಲ್ಲಿ. ಬಹುಶಃ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೇನೋ, ಎಷ್ಟೋ ಭಕ್ತಿ ಭಾವದಿಂದ ಬರ್ತಾರೇನೋ. ಬಂದು ಕೂತ್ಕೊಳ್ತಾರೆ, ಬಂದು ನಿನ್ನ ಮುಂದೆ ಕೂತ್ಕೊಳ್ತಾರೆ. ಒಳ್ಳೆ ಒಳ್ಳೆ ಕುರ್ಚಿಗಳು ಹಾಕುವಾಗ ಈ ದಿನ ಹೌದಲ್ಲವೇ? ಒಳ್ಳೆ ಒಳ್ಳೆ ಸ್ಟೇಡಿಯಮ್ಸ್ನಲ್ಲಿ ಮೀಟಿಂಗ್ ಇಡುವಾಗ, ಒಳ್ಳೆ ಒಳ್ಳೆ ಥಿಯೇಟರ್ಸ್ನಲ್ಲಿ ಮೀಟಿಂಗ್ ಇಡುವಾಗ, ಒಳ್ಳೆ ಒಳ್ಳೆ AC ಹಾಲ್ನಲ್ಲಿ ಮೀಟಿಂಗ್ ಇಡುವಾಗ, ಮನೆಯಲ್ಲಿ ಹೇಗೋ ಶಕೆ ಇದೆ, ಹೋಗಿ ಚರ್ಚಲ್ಲಿ ಕೂತ್ಕೊಳ್ಳೋಣ ಬಾ, ಇಲ್ಲವೇ ಮೀಟಿಂಗ್ನಲ್ಲಿ ಕೂತ್ಕೊಳ್ಳೋಣ ಬಾ ಎನ್ನುವಂತೆ ಕೆಲವರು ಬರ್ಬೋದೇನೋ. ನನ್ನ ಭಕ್ತರಾಗಿರುವಂತೆ ನಿನ್ನ ಬಳಿಗೆ ಬಂದು ಕೂತ್ಕೊಳ್ತಾರೆ, ಆದರೆ ಅವರ ಹೃದಯವು ಲಾಭವನ್ನೇ ಅಪೇಕ್ಷಿಸುತ್ತದೆ. ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಅವರು ಬರ್ತಾರಂತೆ ಅಲ್ಲಿಗೆ. ಹೃದಯ ಲಾಭವನ್ನು ಅಪೇಕ್ಷಿಸುತ್ತದಂತೆ. ಎಲ್ಲರ ಮೆಚ್ಚಿಗೆ ಹೊಂದುವುದಕ್ಕಾಗಿಯೋ, ಎಲ್ಲರ ದೃಷ್ಟಿಯಲ್ಲಿ ಬೀಳುವುದಕ್ಕಾಗಿಯೋ, ಕೆಲವರನ್ನು ನೋಡುವುದಕ್ಕಾಗಿಯೋ, ಹೀಗೆ ಬೇರೆ ಬೇರೆ ಆಲೋಚನೆಗಳನ್ನು ಹೃದಯದಲ್ಲಿಟ್ಕೊಳ್ತಾರೆ. ಮುಂಚೆ ಓದಿದ ವಚನದಲ್ಲಿ ಹೃದಯ ದೂರವಾಗಿದೆ ಅಂತೆ, ಈಗ ಓದಿರುವ ವಚನದಲ್ಲಿ ಹೃದಯ ಇದೆ, ಆದರೆ ವಾಕ್ಯದ ಮೇಲೆ ಅವರ ಮನಸ್ಸಿಲ್ಲ ಅಂತೆ. ಅವರು ಹೊಂದುವ ಲಾಭದ ಕುರಿತಾಗಿ ತಮಗೇನು ಸಿಗುತ್ತದೋ ಎನ್ನುವುದರ ಕುರಿತೇ ಆಲೋಚಿಸ್ತಾರಂತೆ. 32ನೇ ವಚನ. ಇಗೋ, ನಿನ್ನ ಮಾತು ಅವರ ಎಣಿಕೆಯಲ್ಲಿ ಒಬ್ಬ ಸಂಗೀತಗಾರನು ವಾದ್ಯವನ್ನು ಜಾಣತನದಿಂದ ಬಾರಿಸಿ ಮಧುರ ಸ್ವರದಿಂದ ಹಾಡುವ ಪ್ರೇಮಗೀತಕ್ಕೆ ಸಮಾನವಾಗಿದೆ. ಈ ದಿನಗಳಲ್ಲಿ ಒಳ್ಳೆ ಗಾಯಕರು, ಸುವಾರ್ತೆ ಗಾಯಕರು ಎದ್ದಿದ್ದಾರೆ. ದೇವರಿಗೆ ಸ್ತೋತ್ರ. ಒಂದು ಕಾಲದಲ್ಲಿ ಕ್ರೈಸ್ತಿಯ ಸಂಗೀತವೇ ಇರಲಿಲ್ಲ. ಏನೋ 4-5 ಹಾಡುಗಳು ಮಾತ್ರ ಇದ್ದಿದ್ವು. ಈಗ ಎಷ್ಟೋ ಜನ ಒಳ್ಳೆ ಗಾತ್ರದೊಂದಿಗೆ, ವಾದ್ಯಗಳೊಂದಿಗೆ ಶ್ರೇಷ್ಠವಾದ ರೀತಿಯಲ್ಲಿ
ತಮ್ಮ ಆಲ್ಬಮ್ಸ್ ರಿಲೀಸ್ ಮಾಡ್ತಿದ್ದಾರೆ, ಸಭೆಗಳಲ್ಲಿ ಹಾಡುತ್ತಿದ್ದಾರೆ, ಯೂತ್ ಎನ್ಕರೇಜ್ ಆಗ್ತಿದ್ದಾರೆ, ಕ್ವಾಯರ್ಸ್ ಎಲ್ಲಿ ನೋಡಿದ್ರೂ ಕೂಡ ಚರ್ಚಸ್ನಲ್ಲಿ ಕ್ವಾಯರ್ಸ್ ಎದ್ದೇಳ್ತಿದ್ದಾರೆ, ಬಹಳ ಚೆನ್ನಾಗಿ ವಾದ್ಯ ನುಡಿಸ್ತಿದ್ದಾರೆ. ವಾದ್ಯ ನುಡಿಸುವುದು ಕೇಳಲು ಹೋಗ್ತಿದ್ದೀರೋ? ಹಾಡು ಹಾಡಲು ಹೋಗ್ತಾ ಇದ್ದೀರೋ? ಹಾಡು ಹಾಡುವ ಮನುಷ್ಯರನ್ನು ನೋಡಲು ಹೋಗ್ತಿದ್ದೀರೋ? ಅದನ್ನೇ ದೇವ್ರು ಹೇಳ್ತಾರೆ, ನೀನು ಒಳ್ಳೆ ಸಂಗೀತಗಾರನ ಹಾಗೆ ವಾದ್ಯ ನುಡಿಸುತ್ತಾ ಮಧುರ ಸ್ವರದ ಗಾಯಕನಂತಿದ್ದಿ. ನಿನ್ನ ಮಾತು ಅವರು ಕೇಳ್ತಾರೆ, ಆದರೆ ಅವುಗಳನ್ನು ಅನುಸರಿಸಿ ನಡೆಯುವುದಿಲ್ಲ. ನಿನ್ನ ಮಾತು ಕೇಳ್ತಾರೆ, ಹಾಡು ಕೇಳ್ತಾರೆ, ಆದರೆ ಅವುಗಳ ಪ್ರಕಾರ ನಡ್ಕೊಳ್ಳುವುದಿಲ್ಲ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅನ್ನುತ್ತಾರೆ, ಒಂದು ಸ್ತೋತ್ರ ಬಾಯಿ ತೆರೆದು ಹೇಳಲ್ಲ. ನೀನು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದು ಮರೆಯಲ್ಲ ಅನ್ನುತ್ತಾರೆ, ಒಂದು ಉಪಕಾರ ಕೂಡ ನೆನ್ಪಿಟ್ಕೊಳ್ಳಲ್ಲ. ದೇವರೇ ನಿನಗಾಗಿಯೇ ಜೀವಿಸ್ತೇನೆ ಅನ್ನುತ್ತಾರೆ, ಒಂದು ಕ್ಷಣವೂ ಕೂಡ ದೇವರಿಗಾಗಿ ಶಿಲುಬೆ ಹೊತ್ಕೊಂಡು ಆತನನ್ನು ಹಿಂಬಾಲಿಸಲ್ಲ. ನೋಡಿ, ವರ್ಷಗಳವರೆಗೂ ಸಭೆಗೆ ಹೋಗ್ತಾರೆ, ಬರ್ತಾರೆ, ಒಳ್ಳೆ ಹಾಡುಗಳನ್ನು ಹಾಡುತ್ತಾರೆ, ಒಳ್ಳೆ ಸಂದೇಶಗಳನ್ನು ಕೇಳುತ್ತಾರೆ, ಆದರೆ ನೀವು ಅವುಗಳನ್ನು ಕೇಳಿ ಅವುಗಳ ಪ್ರಕಾರ ನಡೆಯುತ್ತಾ ಇಲ್ಲ. ಅದಕ್ಕೆ ಕಾರಣ ನಿಮ್ಮ ಮನಸ್ಸಿನೊಳಗೆ ಹೋಗಲಿಲ್ಲ ದೇವರ ವಾಕ್ಯ. ಕೇಳಲು ಅವರು ತಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಲಾರದಕ್ಕಾಗಿ ಅವರು ಕೇಳಲಿಲ್ಲ ಎಂಬುದಾಗಿ ಯೆರೆಮೀಯನ ಪುಸ್ತಕದಲ್ಲಿದೆ. ಕೇಳಲು ಅವರು ಮನಸ್ಸು ಸಿದ್ಧಪಡಿಸಿಕೊಳ್ಳಲಾರದಕ್ಕಾಗಿ ಅವರು ಕೇಳಲಿಲ್ಲ. ಕೇಳಿದರೂ ಅವರಿಗೆ ನನ್ನ ವಾಕ್ಯದಲ್ಲಿ ಸಂತೋಷವೇ ಇಲ್ಲ ಅನ್ನುತ್ತಾರೆ ದೇವರು. ವಾಕ್ಯವನ್ನು ಹಿಗ್ಗಿನಿಂದ ಅವರು ಕೇಳ್ತಾ ಇಲ್ಲ. ಅದಕ್ಕೆ ಯೇಸು ವಾಕ್ಯ ಹೇಳಿದ ನಂತರ ಕಿವಿಯುಳ್ಳವನು ಆತ್ಮನು ಹೇಳುವುದನ್ನು ಕೇಳಲಿ ಅನ್ನುತ್ತಿದ್ರು. ನಾವು ವಾಕ್ಯವನ್ನು ಕೇಳುವಾಗ ಲಾಲಿ ಜೋಗುಳ ಹಾಡು ಕೇಳುವ ರೀತಿಯಲ್ಲಿ ಕೇಳ್ತಿದ್ದೇವೋ? ವಾಕ್ಯ ಕೇಳುವಾಗ ಅದು ನಮಗೆ ಏನೋ ಒಂದು ರೀತಿಯಾಗಿ ಭಕ್ತಿಭಾವ ಉಂಟು ಮಾಡ್ತದೆ ಎನ್ನುವ ರೀತಿಯಲ್ಲಿ ಅರ್ಥವಾಗದ ಮಾತುಗಳನ್ನು ಕೇಳ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಕೇಳುತ್ತಿದ್ದೇವೋ? ಬಹು ಜಾಗರೂಕತೆಯಿಂದ ನಾವು ಆಲೋಚಿಸಬೇಕು. ವಾಕ್ಯವನ್ನು ನಮ್ಮ ಹೃದಯದೊಳಗೆ ಅನ್ವಯಿಸಿಕೊಳ್ಳಬೇಕು. ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಅವುಗಳ ಪ್ರಕಾರ ನಡೆದುಕೊಳ್ಳುವುದಿಲ್ಲ. ಆದಾಗ್ಯೂ ನಿನ್ನ ಮಾತು ನೆರವೇರುವುದು. ಆಹಾ, ತಮ್ಮ ಮಧ್ಯದಲ್ಲಿದ್ದವನು ಪ್ರವಾದಿಯೇ ಎಂದು ಅವರಿಗೆ ನಿಶ್ಚಯವಾಗುವುದು. ಅವರು ಕೇಳಲಿ ಕೇಳದೇ ಇರಲಿ, ಪ್ರವಾದಿ ಒಬ್ಬನು ಅವರ ಮಧ್ಯದಲ್ಲಿದ್ದಾನೆಂದು ತಿಳಿದುಕೊಳ್ಳುವ ಹಾಗೆ ನೀನು ಅವರಿಗೆ ಹೇಳಬೇಕಾದ ಮಾತು ಹೇಳಲೇಬೇಕು ಎಂಬುದಾಗಿ ಆ ದಿನ ಆ ಪ್ರವಾದಿಗಳನ್ನು ದೇವರು ಸಿದ್ಧಪಡಿಸಿದರು. ಈ ದಿನ ಕೇಳಲಾರದವರಿಗೆ ನಮಗೆ ಹೇಗೆ ಹೇಳಲು ಮನಸ್ಸಾಗುತ್ತೆ ಹೇಳಿ? ವಾಕ್ಯ ಸಾರುತ್ತಿರುವಾಗ ನಿರ್ಲಕ್ಷ್ಯತನ ತೋರಿಸುತ್ತಿರುವವರಿಗೆ, ಗದರಿಸುವಾಗ ಮುಖ ಬದಲಾಯಿಸಿಕೊಳ್ಳುವವರಿಗೆ, ದೇವರ ವಾಕ್ಯ ಮುಖದ ಮೇಲೆ ಸಾರುತ್ತಿರುವಾಗ ಎದ್ದು ಹೋಗುವಂಥವರಿಗೆ, ದೇವರ ಸನ್ನಿಧಿಯಲ್ಲಿ ಶಬ್ದ ಮಾಡುತ್ತಾ ಪಕ್ಕದಲ್ಲಿದ್ದವರೊಂದಿಗೆ ಮಾತಾಡುತ್ತಾ ಇರುವವರಿಗೆ, ದೇವರ ವಾಕ್ಯ ಸೀರಿಯಸ್ ಆಗಿ ಕೇಳಲಾರದೆ ಸೆಲ್ಫೋನನ್ನು ಕೈಯಲ್ಲೇ ತೆಗೆದುಕೊಂಡು ಚಾಟ್ ಮಾಡುವವರಿಗೆ, ಮೊಬೈಲ್ನಲ್ಲಿ ಮಗ್ನವಾಗಿರುವವರನ್ನು ನೋಡುವಾಗ ಬಹಳ ಬಾಧೆಯಾಗುತ್ತೆ ಪ್ರಿಯರೇ. ನಮ್ಮಂತಹ ದೇವರ ಸೇವಕರಿಗೆ ನಿಮ್ಮ ಸಭೆಯಲ್ಲಿ ದೇವರು ಎಂತಹ ಒಳ್ಳೆ ಸೇವಕರನ್ನು ಕೊಟ್ಟಿದ್ದಾರೆ ನೋಡಿ. ಒಳ್ಳೆ ವಾಕ್ಯ ಸಾರುವ ಸೇವಕರನ್ನು ಕೊಟ್ಟಿದ್ದಾರೆ, ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ, ಪ್ರಾರ್ಥಿಸುವ ವಿಶ್ವಾಸಿಗಳನ್ನು ಕೊಟ್ಟಿದ್ದಾರೆ, ಕುಟುಂಬ ಕೊಟ್ಟಿದ್ದಾರೆ, ನಿಮಗೆ ಕೌನ್ಸಿಲಿಂಗ್ ಕೊಡುವುದಕ್ಕಾಗಿ, ನಿಮ್ಮನ್ನು ಆಧರಿಸುವುದಕ್ಕಾಗಿ ಎಲ್ಲಾ ರೀತಿಯಲ್ಲಿ ವಿಶ್ವಾಸಿಗಳ ಸಮೂಹ ಕೊಟ್ಟಿದ್ದಾರೆ, ದೇವರ ಸೇವಕರನ್ನು ಕೊಟ್ಟಿದ್ದಾರೆ. ಕುಟುಂಬವಾಗಿ ನೀವು ಸೇವೆ ಮಾಡುತ್ತಾ ಇರಬಹುದು. ನೀವು ಯಾವ ಮೇಲನ್ನು ಹೊಂದಿಕೊಳ್ತಾ ಇದ್ದೀರಿ? ಎಷ್ಟರ ಮಟ್ಟಿಗೆ ಆಶೀರ್ವದಿಸಲ್ಪಡುತ್ತಾ ಇದ್ದೀರಿ? ಎಷ್ಟರ ಮಟ್ಟಿಗೆ ನಿಮ್ಮ ಸಭೆಯಲ್ಲಿ ದೇವರ ಸೇವೆಯಲ್ಲಿ ಉಪಯೋಗವಾಗುತ್ತಾ ಇದ್ದೀರಿ? ಗೇಟ್ ಟು ಸೀಟ್, ಸೀಟ್ ಟು ಗೇಟ್ ಎನ್ನುವಂತೆ ಚರ್ಚಿಗೆ ಹೋಗಿ ಬರ್ತಿರೋ, ಅಥವಾ ಚರ್ಚ್ ಕೆಲಸದಲ್ಲಿ ಸಭೆಯ ಸೇವೆಯಲ್ಲಿ ಏನಾದರೂ ಪಾಲ್ಗೊಂಡವರಾಗಿ ವಾಕ್ಯಾನುಸಾರವಾಗಿ ನಡೆದುಕೊಳ್ತಾ ಇದ್ದೀರಾ? ಯೇಸು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಸೇವೆ ಮಾಡಲು ಬಂದಿದ್ದೇನೆ ಎನ್ನುವುದರ ಪ್ರಕಾರ ನಾವು ಕೂಡ ಪರಿಚಾರಕರಾಗಿ ದೇವರ ಸನ್ನಿಧಿಯಲ್ಲಿ ನಾನಾ ವಿಧವಾದ ಸೇವೆಯಲ್ಲಿ ಉಪಯೋಗ ಆಗಬಹುದು. ಯಾವಾಗಲೂ ಹಾಲು ಕುಡಿಯುವ ಕೂಸುಗಳಾಗಿರದೆ ಗಟ್ಟಿ ಪದಾರ್ಥ ನೀವು ಇನ್ನೂ ತಿನ್ನಲಿಕ್ಕಾಗ್ತಾ ಇಲ್ಲ ಎನ್ನುವಂತೆ ಪೌಲನು ಆ ದಿನ ಹೇಳಿದ ಹಾಗೆ, ಕೇವಲ ಒಂದು ಸ್ವಲಾಭಕ್ಕೋಸ್ಕರವೋ, ಸ್ವಸ್ಥತೆಗೋಸ್ಕರವೋ, ಒಂದು ಆಶೀರ್ವಾದಕ್ಕೋಸ್ಕರವೋ, ಎಜುಕೇಷನ್ ಸೀಟ್ ಸಿಗಬೇಕು, ಸಾಲ ತೀರಬೇಕು, ಕಷ್ಟ ತೀರಬೇಕು ಎಂದು ಹೀಗೆ ಕೆಲವೊಂದು ಲಾಭಕ್ಕೋಸ್ಕರ ದೇವರ ಸನ್ನಿಧಿಗೆ ಹೋಗಿ ಬರ್ತಿದ್ದಾರೆ. ಆದರೆ ಯಾವ ವಾಕ್ಯ ಕೇಳಿದ್ದೇವೆ, ದೇವರು ಏನು ಮಾತಾಡ್ತಿದ್ದಾರೆ, ಏನನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದನ್ನು ಗುರುತಿಸಲಾರದೆ ಇರಬೇಡಿ. ದಯವಿಟ್ಟು ಇಂದಿನಿಂದ ದೇವರ ವಾಕ್ಯ ಕೇಳಿ ಯಾರು ನಡುಗುವರೋ ಅವರ ಮೇಲೆಯೇ ದೇವರು ದೃಷ್ಟಿ ಇಟ್ಟಿದ್ದಾರೆ. ದೇವರ ಮಾತುಗಳನ್ನು ಹಿಗ್ಗಿನಿಂದ ಲಾಲಿಸುವವರಾಗಿರಿ. ಆತನು ತನ್ನ ವಾಕ್ಯದಿಂದ ನಿಮ್ಮೊಂದಿಗೆ ಮಾತಾಡುತ್ತಾರೆ, ನಿಮ್ಮ ಸಮಸ್ಯೆ ತೀರಿಸುತ್ತಾರೆ, ನಿಮ್ಮ ಬಂಧನಗಳಿಂದ ನಿಮ್ಮನ್ನು ಬಿಡಿಸುತ್ತಾರೆ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ನಿಮ್ಮನ್ನು ಸ್ವಸ್ಥಪಡಿಸುತ್ತೇನೆ ಎಂದಿದ್ದಾರೆ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ನಿಮ್ಮ ಮಕ್ಕಳೆಲ್ಲರೂ ಸೇರಿ ಪ್ರಾರ್ಥಿಸುತ್ತಿರುವಾಗ ನಮ್ಮ ಸಭೆಗಳಲ್ಲಿ ನಮ್ಮಲ್ಲಿ ಅನೇಕರಿಗೆ ಒಳ್ಳೆ ದೈವ ಸೇವಕರನ್ನು ಕೊಟ್ಟು, ಸಭೆಯನ್ನು ಕೊಟ್ಟು, ಹಾಡುಗಳನ್ನು ಕೊಟ್ಟು,
ಪ್ರಾರ್ಥನೆ ಸಮಯ ಕೊಟ್ಟು ಆಶೀರ್ವದಿಸಿದರೂ ಅವುಗಳನ್ನು ನಿರ್ಲಕ್ಷ್ಯ ಮಾಡಿದೆವು. ಅಜಾಗ್ರತೆಯಿಂದಿರುವ ವಿಶ್ವಾಸಿಗಳನ್ನು, ಅಪನಂಬಿಕೆಯಲ್ಲಿಯೂ ಆಚಾರ ಭಕ್ತಿಯಲ್ಲಿಯೂ ಮಾನವ ಪದ್ಧತಿಗಳಲ್ಲಿಯೂ ಬಿದ್ದೋಗುವಂಥವರನ್ನು ಈ ದಿನ ಕನಿಕರಿಸಿರಿ ದೇವರೇ. ಪ್ರತಿಯೊಂದು ಸಭೆಯಲ್ಲಿ ಪವಿತ್ರಾತ್ಮನ ಅಗ್ನಿ ಜ್ವಾಲೆ ಉರಿಯುವ ಹಾಗೆ ಅಂತ್ಯ ದಿನಗಳಲ್ಲಿ ನಿಮ್ಮ ವಾಗ್ದಾನಗಳನ್ನು ನೆರವೇರಿಸಿ ಹಿಂಗಾರು ಮಳೆಯನ್ನು ಸುರಿಯಮಾಡಿರಿ. ಪ್ರತಿಯೊಬ್ಬರನ್ನು ಕೂಡ ನಿಮಗೋಸ್ಕರ ದಗದಗನೆ ಉರಿಯುವ ಸಾಕ್ಷಿಗಳಾಗಿರುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಸಭೆಗೆ ಹೋಗುವಾಗ ಏನ್ ಕೇಳ್ತಾ ಇದ್ದೀರಿ, ಏನ್ ಕಲಿಯುತ್ತಾ ಇದ್ದೀರಿ, ದೇವರು ಏನ್ ಮಾತಾಡಿದ್ದಾರೆ ಎಂದು ಮೇಲಿಂದ ಮೇಲೆ ಅನಲೈಸ್ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಹೃದಯಕ್ಕೆ ಅನ್ವಯಿಸಿಕೊಂಡು ಪ್ರಾರ್ಥನೆ ಮಾಡಿರಿ. ಆಗ 100ರಷ್ಟು ಪ್ರತಿಫಲ ಹೊಂದಿಕೊಳ್ತೀರಿ. ನಿಮಗೋಸ್ಕರ ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ, ಇಲ್ಲವೇ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮುಖಾಂತರ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿ. ಆ ವಾಟ್ಸಪ್ ಎಲ್ಲ ಓದಿ ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ನಿಮ್ಮ ಚರ್ಚ್ನಲ್ಲಿ ನಡೆಯುವ ಆರಾಧನೆಗೆ ತಪ್ಪದೆ ಭಾಗವಹಿಸುವವರಾಗಿರಿ. ನಿಮ್ಮ ಸಭೆಗೆ ಹೋಗಿ ಬಂದ ನಂತರ ಈ ವಾಕ್ಯ ಮತ್ತೊಮ್ಮೆ ಕೇಳಿ, ಹಾಗೆಯೇ ಪ್ರತಿದಿನ ಪ್ರಸಾರ ಮಾಡುವ ಈ ಅನುದಿನದ ಧ್ಯಾನದಲ್ಲಿಯೂ ಕೂಡ ಪಾಲ್ಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.